ಏನಿವತ್ತು ಭಜನೆ ಮನೆಗೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಏನಂತ ನಮ್ಮ ಸುಬ್ರಹ್ಮಣ್ಯನ ಅವ್ರು ಹೇಳಿದ್ರು. ನಿಂತೋಗಿದ್ದು ಸುಮಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇರ್ಮುಡಿ ಕಟ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ನಮ್ಮ ಮಂಜು ಮತ್ತು ನಮ್ಮ ಸುಬ್ರಹ್ಮಣ್ಯ ಎಲ್ಲ ಟೀಮ್ ಎಲ್ಲನೂ ಭಾಳ ಕಷ್ಟಪಟ್ಟಿದ್ದೀರಾ. ಯಾರೋ ಹೇಳ್ದಂಗೆ ಮನ್ಸು ಕೊಡಬೇಕು, ಏನಾದರೂ ಒಂದು ಮಾಡಬೇಕಂದ್ರೆ ಭಗವಂತ ಆಶೀರ್ವಾದ ಮಾಡಬೇಕು. ಇವಾಗ ನಮ್ಮ ಮಂಜಣ್ಣ ಅವ್ರು ಹೇಳಿದ್ರು ಶಾಸಕರು, ಆ ತಾಯಿ ಎಷ್ಟು ವರ್ಷ ಸೇವೆ ಮಾಡಿಸ್ಕೋಬೇಕಂತಿದ್ರೆ ಆ ರೀತಿ ಸಮಾಜ ಸೇವೆ ಎಲ್ಲರ ಕೈಯಲ್ಲೂ ಮಾಡೋಕ್ಕೂ ಆಗಲ್ಲ. ಹಿಂದ್ಗಡೆ ಮಾತಾಡೋದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕೂ ಆಗಲ್ಲ. ಏನು ನಮ್ಮ ಕೈಲಾಗತ್ತೆ ಅದರಲ್ಲಿ ಎಸ್ಪೆಷಲಿ ಸಾಹೇಬ್ರ ಮುಂದ್ಗಡೆ ಹೇಳ್ತೀನಿ, ನಮ್ಮ ಜನಾಂಗಕ್ಕೆ ಏನೇ ಬೇಕಾದ್ರೂ ನಮ್ಮ ಕಡೆಯಿಂದ ಆಗೋದು ರಾತ್ರಿ ಆಗಲೂ ನಾವು ಮಾಡ್ತಾಯಿದ್ವಿ. ಇವಾಗೂ ಈ ಸಲನೂ ಹಣ ಒಂದು 25 ಜನಕ್ಕೆ ಕಾಲೇಜ್ ಫೀಸು, ಸ್ಕೂಲ್ ಫೀಸು ಕಟ್ತದೆ. ನಾವೇನು ಪೇಪರ್ ಹಾಕ್ಸ್ಕೋಬೇಕು, ಬಸ್ಗಳ ಮೇಲೆ ಬ್ಯಾನರ್ಗಳು ಹಾಕ್ಕೋಬೇಕು ಅಂತಲ್ಲ, ಒಂದು 8 ಸಿಮೆ ಹಸು ಕೊಡಿಸಿದ್ದೀನಿ. ಏನು ನಾನೇನು ಎಲೆಕ್ಷನ್ ನಿಲ್ಬೇಕಂತಲ್ಲ, ನಾವು ರಾಜಕೀಯಕ್ಕೆ ಬರೋದು ಇಲ್ಲ. ಏನೋ ಯಾರೋ ದೊಡ್ಡವ್ರು ಬಂದರೆ ಅವ್ರ ಹಿಂದ್ಗಡೆ ಇರ್ತೀವಿ, ಅಷ್ಟು ಬಿಟ್ಟರೆ ನಾವೇನು ಮಾಡಲ್ಲ. ನಮ್ಮ ನಾವು ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಬಿಪಾರಂ ಕಾಂಗ್ರೆಸ್ ಅಲ್ಲಿ ನಮ್ಮ ಮಂಜಣ್ಣ ಅವ್ರು ಕೂಡ ಕೊಟ್ಬಿಡ್ಬೋದು. ಅವಾಗ ನಾವು ಮಾಡಲೇಬೇಕಾಗುತ್ತೆ. ಇಲ್ಲಿ ಸೇರಿರೋ ನಮ್ಮ ಜನಾಂಗದ ಪ್ರಮುಖರಿಗೆ ಎಲ್ರಿಗೂ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಯಾರಾದರೂ ಬೆಳೀತಾ ಇದ್ರೆ ಬೆಳೆಸಿ. ಎಲ್ಲ ಪಕ್ಷಗಳಲ್ಲೂ ನಮ್ಮವ್ರನ್ನ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ಕಾಲು ಎಳೆಯೋ ಕೆಲಸ ಯಾರು ಮಾಡಬೇಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತಿನ ದಿನ ಸಮೃದ್ಧಿ ಮಂಜಣ್ಣ ಅವ್ರು ಟೋಲ್ಗೇಟಿಗೆ ಬಂದರೆ ವೆಲ್ಕಮ್ ಮಾಡ್ಕೊಡುವಂಥ ಜನಾಂಗ ಇದೆ. ನಾಗೇಶ್ ಅವ್ರು ಬಂದರೆ, ಆಜ್ಞಾಯಣ್ಣ ಅವ್ರು ಬಂದರೆ ವೆಲ್ಕಮ್ ಮಾಡ್ಕೊಂಡು ಫ್ರೆಂಡ್ ಸೀಟಲ್ಲಿ ಕೂರ್ತಾ ಇದ್ದಾರೆ. ಆದರೆ ನಮ್ಮ ಜನಾಂಗಕ್ಕೆ ಅದೇನು ಆಗಿದೆಯೋ ಗೊತ್ತಿಲ್ಲ. ಎಲ್ಲ ಹಿಂದ್ಗಡೆ ಕೈಗಳು ಕಟ್ಕೊಂಡು ನಿಷ್ಠೆಯಿಂದ ಇರ್ತೀವಿ, ಆದ್ಗಡೆ ಹಿಂದ್ಗಡೆ ಇರ್ತೀರಾ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮುಂದ್ಗಡೆ ಬನ್ನಿ, ಯಾರು ಬೇಡ ಅನ್ನಲ್ಲ. ನಮ್ಮ ಸಮಾಜಕ್ಕೆ ಗೌರವ ಇದೆ, ಒಳ್ಳೆ ಹೆಸರಿದೆ, ನಮಕಸ್ತ್ರ ಅನ್ನೋ ಒಂದು ಹೆಸರಿದೆ. ಅದನ್ನು ಉಳಿಸ್ಕೊಳ್ಳಿ, ನಮ್ಮ ಯುವಕರು ಬೆಳೆಯಲಿ ಅಂತ ಹೇಳ್ತಾ ಇಲ್ಲಿ ಕರೆದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.